ನಮಸ್ತೆ ಎಲ್ರು ಹೇಗಿದ್ದೀರಾ? ಬನ್ನಿ ಇವತ್ತು ನಾವು ಒಂದು ವೆಜ್ ಬಿರಿಯಾನಿ ಮಾಡೋಣ. ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಒಂದು ಸಣ್ಣ ಜಾರ್ ಇಟ್ಕೊಳ್ಳಿ, ಅದಕ್ಕೆ ಒಂದೆರಡು ಏಲಕ್ಕಿ ಪೀಸ್ ಹಾಕ್ಕೊಳ್ಳಿ, ಒಂದು 4ರಿಂದ 5 ಲವಂಗ ಹಾಕ್ಕೊಳ್ಳಿ, ಹಾಗೆ ಒಂದು 8 ಕಾಳು ಮೆಣಸು ಹಾಕ್ಕೊಳ್ಳಿ, ಹಾಗೆ 1 ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ. ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಮತ್ತು 4ರಿಂದ 5 ಚಕ್ಕೆ ಹಾಕ್ಕೊಳ್ಳಿ, ಹಾಗೆ ಗುಂಟೂರು ಮೆಣಸಿನ್ಕಾಯಿ ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಇವಾಗ ಅದನ್ನು ನೀಟಾಗಿ ರುಬ್ಕೊಳ್ಳಿ. ಈ ಥರ ಆಗಿದೆ ನೋಡಿ. ಈಗ 5ರಿಂದ 6 ಹಸಿರು ಮೆಣಸಿನ್ಕಾಯನ್ನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಕುಕ್ಕರ್ ತೊಗೊಳ್ಳಿ, ಅದಕ್ಕೆ 1 3 ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಈಗ ಸಾಸಿವೆ ಹಾಕಿದ್ದೀನಿ. ಈಗ ಸಾಸಿವೆ ಚಟ್ಪಟ್ ಅಂತ ಇದೆ. ಈಗ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಅದ್ರ ಹಸಿ ಸ್ಮೆಲ್ ಹೋಗೋ ಥರ ನೀಟಾಗಿ ಒಂದು ಸಲ ಬಾಡಿಸ್ಕೊಳ್ಳಿ. ಹಸಿರು ಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ನಲ್ಲ ಅದು ಸಹ ಹಾಕ್ತಾ ಇದ್ದೀನಿ. ನನ್ನ ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡಿಬಿಟ್ಟು ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನೋಡಿ, ಈಗ ಹಸಿ ವಾಸನೆ ಎಲ್ಲ ನೀಟಾಗಿ ಹೋಗೋ ಥರ ಫ್ರೈ ಮಾಡ್ಕೊಳ್ಳಿ. ಇದು ತುಂಬಾ ಈಸಿ ಮಾಡೋ ಅಂಥದ್ದು. ಯಾರಾದ್ರು ಮನೆಗೆ ಗೆಸ್ಟ್ ಬಂದಾಗ ಈ ಥರ ಮಾಡಿ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಒಣಗಿರೋ ಅಂಥ ಕರಿಬೇವಿನ ಸೊಪ್ಪಿತ್ತು, ಸೊ ಅದನ್ನೇ ಹಾಕ್ತಾಯಿದ್ದೀನಿ. ಈಗ ಹೆಚ್ಚಿಟ್ಟಿರೋ ಅಂಥ ಈರುಳ್ಳಿನ ಅದಕ್ಕೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡಿ. ಅದು ಗೋಲ್ಡನ್ ಬ್ರೌನ್ ಬರಬೇಕು, ಆ ಥರ ನೀಟಾಗಿ ಫ್ರೈ ಮಾಡಿ. ಹಸಿ ಹಸಿ ಇದ್ದರೆ ಚೆನ್ನಾಗಿ ಬರಲ್ಲ ಅದು. ಸೊ ಈಗ ನಾನು ನೀಟಾಗಿ ಬಾಡಿಸ್ಕೊತಿದ್ದೀನಿ. ಮಕ್ಕಳಿಗೆ ಮಾಡಿಕೊಡಿ, ಇದು ವೆಜಿಟೇಬಲ್ ಎಲ್ಲ ಹಾಕಿರ್ತೀವಲ್ಲ ತುಂಬ ಹೆಲ್ತಿ, ಮಕ್ಕಳು ಸಹ ತಿಂದು ಹೋಗ್ತಾರೆ. ತುಂಬಾ ಈಸಿ ಮತ್ತು ತುಂಬಾ ಟೇಸ್ಟಿ, ತುಂಬಾ ಎಮ್ಮಿಯಾಗಿರುತ್ತೆ. ಬ್ರೇಕ್ಫಾಸ್ಟ್ ಬಿಸಿ ಬಿಸಿ ತಿಂತಾಯಿದ್ರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಮಾರ್ನಿಂಗ್. ನೋಡಿ, ಈಗ ಈರುಳ್ಳಿ ನೀಟಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ಟೊಮೊಟೊ ಹಾಕ್ಕೊಳ್ಳೋಣ. ನಾನು 2 ಟೊಮೊಟೊನ ಹೆಚ್ಚಿಬಿಟ್ಟು ಹಾಕ್ಕೊಂಡಿದ್ದೀನಿ. ಈಗ ನಾನು ಮಾಡ್ತಿರೋ ಅಂಥದ್ದು 4ರಿಂದ 5 ಜನ ತಿನ್ಬೋದು. ಕಡಿಮೆ ತಿನ್ನೋರಾದರೆ 7ರಿಂದ 8 ಜನ ತಿನ್ಬೋದು. ಈಗ ಟೊಮೊಟೊನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಟೊಮೊಟೊ ಅಟ್ಲೀಸ್ಟ್ ಹಿಂಗೆ ಬಾಡಿಸಿದ್ರೆ ಸಾಕು, ಅದು ನೀಟಾಗಿ ಫ್ರೈ ಆಗಿರುತ್ತೆ. ಈಗ ನಾನು ಏನೇನು ತರಕಾರಿ ತೊಗೊಂಡಿದ್ದೀನಿ ಅಂದರೆ ಬೀನ್ಸ್, ಕ್ಯಾರೆಟ್, ಆಲೂಗೆಡ್ಡೆ ಮತ್ತು ಗೆಡ್ಡೆಕೋಸು ಬರುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದನ್ನೆಲ್ಲ ನೀಟಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ಈಗ ಅದನ್ನು ಕುಕ್ಕರಿಗೆ ಹಾಕ್ಕೊಳ್ಳೋಣ. ಹಾಗೆ ಹಸಿ ಬಟಾಣಿ ತೊಗೊಂಡಿದ್ದೀನಿ ನಾನು. ಇದನ್ನೆಲ್ಲ ಹಾಕೊಂಡ್ಮೇಲೆ ನೀಟಾಗಿ ಬಾಡಿಸ್ಕೊಳ್ಳಿ ಒಂದು ಸಲ. ಕೆಳಗಡೆ ಇರೋವಂಥ ಒಗ್ಗರಣೆ ರೋಸ್ಟ್ ಆಗ್ತಿರುತ್ತೆ. ಸೊ ಎಲ್ಲದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. ಈಗ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ, ಬೇಗ ನೀಟಾಗಿ ಫ್ರೈ ಆಗಲಿ ಅಂತ. ನೀವು ಉಪ್ಪು ಹಾಕಿಲ್ಲ ಅಂದರೆ ಮಾಡಿ ನೋಡಿ, ಅದು ತರಕಾರಿ ಎಲ್ಲ ಟೇಸ್ಟ್ ಬರೋದೇ ಇಲ್ಲ. ಉಪ್ಪು ಹಾಕೋದ್ರಿಂದ ಬೇಗನೆ ಬೇಯುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಈಗ ರುಬ್ಬಿಟ್ಕೊಂಡಿರೋ ಅಂಥ ಪೌಡರ್ ಇದೆಯಲ್ಲ, ಅದನ್ನು ಅರ್ಧ ಪೌಡರ್ನ ಹಾಕ್ತಾಯಿದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಒಂದು ಸಲ ಪೌಡರ್ ಹಾಕ್ಕೊಳ್ಳಿ. ಈಗ ಒಂದು ಸಲ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ನನ್ನ ಮಕ್ಕಳು ಮಾತ್ರ ಈ ವೆಜ್ ಬಿರಿಯಾನಿನ ತುಂಬಾ ಇಷ್ಟಪಟ್ಟು ತಿಂತಾರೆ. ಈ ವೆಜ್ ಬಿರಿಯಾನಿಗೆ ನೀವು ಚಟ್ನಿ ಮಾಡ್ಕೋಬೋದು, ಆದರೆ ಇಲ್ಲಾಂದರೆ ಗೊಜ್ಜು ರೆಡಿ ಮಾಡ್ಕೋಬೋದು. ನೋಡಿ, ಇವಾಗ ನೀಟಾಗಿ ಆ ವೆಜಿಟೇಬಲ್ ಎಲ್ಲ ಆ ಮಸಾಲೆನ ಎಳ್ಕೋಬೇಕು. ಆ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ತೊಳೆದಿರೋ ಅಂಥ ಅಕ್ಕಿನ ಈಗ ಕುಕ್ಕರ್ ಒಳಗೆ ಹಾಕ್ತಾಯಿದ್ದೀನಿ. ನೀವು ಯಾವುದೇ ಥರ ರೈಸ್ ಬೇಕಾದರೂ ಹಾಕೋಬೋದು. ಒಂದು ಸಲ ನಾನು ಹೇಳಿರೋ ಅಂಥ ವಿಧಾನದಲ್ಲಿ ಮಾಡಿ ಟೇಸ್ಟ್ ಹೇಗಿರುತ್ತೆ ಅಂತ ಕಮೆಂಟ್ ಮಾಡಿ. ನೀವೆಲ್ಲ ಯಾವ ಥರ ವೆಜ್ ಬಿರಿಯಾನಿನ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ನಾನು ಮಾತ್ರ ಈ ಥರ ಈಸಿಯಾಗಿ, ಮಾರ್ನಿಂಗ್ ಅಲ್ವಾ ಮಕ್ಕಳಿಗೆಲ್ಲ ಲೇಟ್ ಆಗುತ್ತೆ ಅಂತ ಈ ಥರ ಸಿಂಪಲ್ಲಾಗಿ ಈಸಿಯಾಗಿ 5 ಮಿನಿಟ್ಸಲ್ಲಿ ಆಗೋಗೋ ಥರ ಮಾಡಿಬಿಡ್ತೀನಿ. ನೆಕ್ಸ್ಟ್ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದಕ್ಕೆ ಎಷ್ಟು ಬೇಕೋ ನೀಟಾಗಿ ನೀರು ಹಾಕ್ಕೊಳ್ಳಿ.
ನೀವು ಮಾಮೂಲಿ ಯಾವ ಥರ ಅಳತೆ ಮಾಡಿ ಹಾಕ್ತೀರ ನೀರನ್ನ ಅದೇ ಥರ ಅಳತೆ ಮಾಡಿ ಹಾಕ್ಕೊಳ್ಳಿ. ನಾನು ಆಲ್ಮೋಸ್ಟು ಕೈ ಬೆರಳು ಅಳತೆಯಲ್ಲೇ ಹಾಕ್ಕೊಳ್ಳೋದು. ಸೊ ನಾನು ಅಳತೆಯಲ್ಲಿ ಹಾಕ್ಕೊಂಡೆ. ಹಾಕ್ಕೊಬಿಟ್ಟು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಉಪ್ಪು ಬೇಕು ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಾನು ಆಲ್ಮೋಸ್ಟ್ ಯಾವಾಗ್ಲೂ ಪುಡಿ ಉಪ್ಪೇ ಯೂಸ್ ಮಾಡೋದು. ನನಗೆ ಅಳಿ ಉಪ್ಪು ಯೂಸ್ ಮಾಡೋಕ್ಕೆ ಬರಲ್ಲ. ಸೊ ಈಗ ಸ್ವಲ್ಪ ಹುಣ್ಸೆಹಣ್ಣಿನ ರಸ ಬಿಟ್ಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ಬಿಟ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಲಾಸ್ಟಿಗೆ ಹಸಿ ಬಟಾಣಿ ಇದೆಯಲ್ಲ ಅದನ್ನು ಲಾಸ್ಟಿಗೆ ಹಾಕ್ಕೊಳ್ಳಿ. ಫಸ್ಟೇ ಹಾಕಿದ್ರೆ ಅದು ಫುಲ್ಲು ಸ್ಮ್ಯಾಶ್ ಆಗಿ ಹೋಗ್ಬಿಟ್ಟಿರುತ್ತೆ. ಸೊ ಲಾಸ್ಟಿಗೆ ಹಸಿ ಬಟಾಣಿನ ಹಾಕ್ಕೊಳ್ಳೋಣ. ನೆಕ್ಸ್ಟು ತುರಿದಿರೋ ಅಂಥ ಕಾಯಿ ತುರಿ ಮತ್ತು ಹೆಚ್ಚಿಟ್ಟಿರೋ ಅಂಥ ಸಾಂಬಾರು ಸೊಪ್ಪನ್ನ ಅದರೊಳಗಡೆ ಹಾಕ್ಕೊಳ್ಳೋಣ. ಕಾಯಿ ತುರಿನಾರು ಹಾಕಿ ಇಲ್ಲ ಕೊಬ್ಬರಿ ತುರಿನಾರು ಹಾಕಿ, ನಿಮಗೆ ಆಪ್ಷನ್ ಯಾವ ಥರ ಬೇಕಾದರೂ ಹಾಕ್ಕೋಬೋದು. ನಾನು ಕಾಯಿ ತುರಿನ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ಇದೆ. ನೆಕ್ಸ್ಟು ನಾನು 1 ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ. ನಿಮಗೆ ಇನ್ನೂ ಏನಾದರೂ ಪಲಾವ್ ಪೌಡರ್ ಏನಾದ್ರು ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊಳ್ಳಿ, ಇನ್ನೂ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಯಾವುದೇ ಥರ ಆರ್ಟಿಫಿಷಿಯಲ್ ಪೌಡರ್ಸ್ನ ಇಲ್ಲಿ ಯೂಸ್ ಮಾಡ್ತಿಲ್ಲ. ಮನೇಲಿ ಮಾಡಿರೋ ಅಂಥ ಪೌಡರ್ಸ್ನ ಯೂಸ್ ಮಾಡ್ತಾ ಇರೋದು. ಸಿಂಪಲ್ ಆಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಕ್ವಿಕ್ಕಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಈಗ ಈ ಪಲಾವ್ಗೆ ಮೊಸರು ಗೊಜ್ಜನ್ನ ರೆಡಿ ಮಾಡಿದ್ದೀನಿ. ಕುಕ್ಕುಂಬರ್ ಮತ್ತು ಸಾಂಬಾರು ಸೊಪ್ಪು, ಈರುಳ್ಳಿ, ಟೊಮೊಟೊ ಹಾಕ್ಬಿಟ್ಟು ಈಗ ಮೊಸರನ್ನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬಿಡ್ತೀನಿ. ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈಗ ಬಿಸಿ ಬಿಸಿ ಪಲಾವ್ ಜೊತೆ ಮೊಸರು ಗೊಜ್ಜು ರೆಡಿಯಾಗಿದೆ. ಈಗ 2 ವಿಷಲ್ಸ್ ಆಯಿತು. ನೋಡಿ ಈಗ ವಿಷಲ್ ತೆಗಿತಾ ಇದ್ದೀನಿ. ಯಾವ ಥರ ಇದೆ, ಯಾವುದೇ ರೀತಿ ಕಲರ್ನ ಆ್ಯಡ್ ಮಾಡಿಲ್ಲ ನಾನು. ನೋಡಿ ಅದು ಗುಂಟೂರು ಮತ್ತು ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿರ್ತೀವಲ್ಲ ಅದೇ ಕಲರ್ನ ಎನ್ಹಾನ್ಸ್ ಮಾಡುತ್ತೆ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಮಾಡಿರೋ ಅಂಥ ವಿಧಾನ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೋಡಿ ಈಗ ತಿನ್ನಲು ಸಿದ್ಧವಾಗಿದೆ ವೆಜ್ ಬಿರಿಯಾನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.